ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಂಟಿ ಮನೇಲಿದ್ದೀವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಇವಾಗ ಬ್ಲಾಗ್ ಮಾಡಿಬಿಡೋಣ, ಇಲ್ಲಿಗೆ ಬಂದಮೇಲೆ ಊರಿಂದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಬಂದು ತಿಂಡಿ ರೊಟ್ಟಿ ಆಯಿತು. ರೊಟ್ಟಿ ಎಣ್ಗಾಯಿ ಪಲ್ಯ, ಅಕ್ಕಿ ರೊಟ್ಟಿ ಎಣ್ಗಾಯಿ ಗೊಜ್ಜು ರೆಡಿ ಆಗಿದೆ. ತಿಂದಿದ್ದಾಯಿತು ಆಗಲೇ. ನಮ್ಮ ಮಕ್ಕಳು ನಾನು ಎಲ್ಲರೂ ಆಂಟಿ ಮನೆ ಕಿಚನ್. ಎಷ್ಟೊಂದು ದಿನ ಆಯಿತು ಆಂಟಿ ಮನೆ ಕಿಚನ್ ನೋಡಿ. ಖುಷಿಯಮ್ಮ ರೆಡಿಯಾಗಿ ನಿಂತಿದ್ದಾಳೆ. ಹಾಯ್ ಖುಷಿಮ್ಮ. ಹಾಯ್ ಅಮ್ಮ. ಕೇಳಬಾರ್ದು. ಯಶೋಜ್ಜಿ ನೋಡಿ ಇಲ್ಲಿ ಖುಷಿಯಮ್ಮ. ಮತ್ತೆ ರೆಡಿ ಇಲ್ಲಿ ಮೇಲೆ ಹೋಗೋಣ. ಇವಾಗ ಏನಕ್ಕೆ ವ್ಲಾಗ್ ಮಾಡ್ತಾ ಇರೋದು ಅಂತಂದರೆ, ಇವಾಗ ಫುಲ್ ಮನೆ ಚೇಂಜಸ್ ಆಗಿಬಿಟ್ಟಿದೆ. ಕೇಳ್ತಾ ಇರ್ತೀರ ನನ್ನ ತಮ್ಮಂದಿರೋ ಯಾಕೆ ಬರ್ತಾ ಇಲ್ಲ, ವ್ಲಾಗ್ ಮಾಡ್ತಾ ಇಲ್ಲ, ಏನಾಗಿದೆ ಎತ್ತ ಅಂತ. ಏನು ಮಾಡ್ತಾ ಇದ್ದಾರೆ, ಯಾಕೆ ಅವ್ರು ಬೆಂಗಳೂರಿಗೆ ಬರ್ತಾಯಿಲ್ಲ, ನಾನು ಯಾಕೆ ಇಲ್ಲಿಗೆ ಬಂದಿಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ತೀನಿ. ಸೊ ಬನ್ನಿ, ಮನೆ ಫುಲ್ ಚೇಂಜಸ್ ಆಗಿದೆ. ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನ ತೋರಿಸ್ತೀನಿ. ದರ್ಶು ಬಂದ. ಹಾಯ್ ದರ್ಶು. ಫುಲ್ ಬ್ಯುಸಿ ಮ್ಯಾನ್ ಆಗ್ಬಿಟ್ಟಿದ್ದಾನೆ, ಬಾಡಿ ಬಿಲ್ಡರ್ ಆಗಿದ್ದಾನೆ, ದಪ್ಪ ಆಗಿದ್ದಾನೆ. ಅಂಡ್ ಇಲ್ಲಿ ಬಂದು ಕರೆಂಟ್ ಬಿಲ್ 7,000 ಬಂದೈತೆ ಅಂತ ಕಣ. ನಮ್ಮ ಏರಿಯಾದ ದುಡ್ಡೆಲ್ಲ ನಮಗೆ ನಮ್ಮ ಏರಿಯಾದಲ್ಲಿರೋ ಬಿಲ್ ಎಲ್ಲ ನಮ್ಮ ಮನೆಗೆ ಬಂದೈತೆ. 7,000 ಎಷ್ಟು? 900,000 ಬರ್ತಿದ್ ಬಿಲ್ಲು. 2,000 ಬಂದೈತೆ. ಹೌದಾ? ಅಲ್ಲ ಕಣ, ಅಷ್ಟಾದ್ರೂ 7,000 ಯಾಕೆ ಅಂತ ಹೇಳ್ತಾರೆ. ಬಿಲ್ ಎಲ್ಲ ನಮ್ಮ ಏರಿಯಾದಲ್ಲಿರೋ ಬಿಲ್ ಎಲ್ಲ ನಮ್ಗೆ ಹಾಕಿದ್ರೇನೋ. ಕರೆಂಟ್ ಬಿಲ್ 7,000. ಸಿಸಿ ಕ್ಯಾಮ್ರಾ ಹೊಡೋದಕ್ಕೆ 7,000 ಬರುತ್ತಾ? ನಮ್ಮ ಮನೇಲೂ ಇದೆ. ಹಾ, ಮೇಲವನೇ. ಓಕೆ, ಇವಾಗ ಆಂಟಿ ಮನೆ ಚೇಂಜಸ್ನ ಒಂದ್ಸರಿ ಹೊರಗಡೆಯಿಂದ ನಾನು ತೋರಿಸ್ಬಿಡ್ತೀನಿ. ಬನ್ನಿ. ಆಂಟಿ ಮನೆ ಫುಲ್ ಚೇಂಜಸ್ ಆಗಿರೋದು. ಇಲ್ಲಿ ಫುಲ್ ಶೀಟ್ ಬಂದಿದೆ, ಅಲ್ಲೆಲ್ಲ ಶೀಟ್ ಹೋಗಿದೆ ಫುಲ್. ಅಲ್ಲೆಲ್ಲ ಕಂಪ್ಲೀಟ್ ಶೀಟು. ಮಳೆ ನೀರೆಲ್ಲ ಬೀಳದೆ ಇರೋ ಥರ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಹೇಗಿದ್ದೀರಾ? ಆರಾಮಿದ್ದೀರಾ? ಹಾಂ, ನೈಟ್. ಹಾಂ ಆಗ್ಬಿಟ್ಲು ದೊಡ್ಡವಳು. ಅದೇನೆ. ಸೊ ಈ ಥರ ಎಲ್ಲ ಚೇಂಜಸ್ ಮಾಡಿದ್ದಾರೆ ಇವಾಗ ಮನೆಯಲ್ಲಿ. ಆಯಿತು. ಹಾಂ, ಇಲ್ಲ ಆಯ್ತು, ಇವಾಗ ಜಸ್ಟ್ ರೊಟ್ಟಿ ಆಯಿತು. ಹಾಂ, ಶೀಟ್ ಹಾಕ್ಸಿ ಫುಲ್ ಎಲ್ಲ ಕವರ್ ಮಾಡಿದ್ದಾರೆ. ಮೊದಲೆಲ್ಲ ನೀರೆಲ್ಲ ಬೀಳ್ತಾಯಿತ್ತು ಶೀಟಿಂದು, ಅಥವಾ ನೀರು, ಅದಕ್ಕೆ ಶೀಟ್ ಹಾಕಿ ಎಲ್ಲ ಫುಲ್ ಕವರ್ ಮಾಡಿಸಿದ್ದಾರೆ. ಸೊ ಹೀಗಿದೆ. ಇವಾಗ ಪಾಟ್ಗಳಿಟ್ಟು ಫುಲ್ ಎಲ್ಲ ನೀಟಾಗಿ ಮಾಡಿಬಿಟ್ಟಿದ್ದಾರೆ ಇವಾಗೆಲ್ಲ. ಅದೇ ಹೇಳ್ತಾ ಇದ್ದೀನಿ, ಯಾರು ಇಟ್ಟಿರೋದು ಅದೆಲ್ಲ? ಹೌದಾ? ಅದೇ ಅನ್ಕೊಂಡೆ. ಇಲ್ಲೆಲ್ಲ ಮಲ್ಲಿಗೆ ಗಿಡ ಎಲ್ಲ ಹಬ್ಸಿರೋದು. ಆಮೇಲೆ ಇಲ್ಲಿ ತುಳಸಿ ನೋಡಿದೆ ಬೆಳಗ್ಗೆಲ್ಲ ನೋಡಿದೆ. ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋನೆ ನನ್ನ ತಮ್ಮ. ಇಷ್ಟ ಆಯ್ತು ನನಗೆ. ಪಾಟ್ಗಳಿಂಗೆಲ್ಲ ಇಟ್ಟಿರೋದು ಇಷ್ಟ ಆಯ್ತು. ಹೌದಾ? ಇನ್ನೊಂದ್ 2 ವರ್ಷ ಚೆನ್ನಾಗಿ ಹಬ್ಬಿಸ್ಬಿಟ್ರೆ. ಹಂಗ್ ಮಾಡ್ಬೇಡ್ರಿ, ಈ ಕಡೆ ಅದಂಗೆ ಇದು ಚಪ್ರ ಬರುತ್ತೆ ನೋಡು, ಚಪ್ರ ತರ ಹಿಂಗೆ 4 ಕೋಲ್ ಹಾಕ್ಬಿಟ್ಟು ಅಲ್ಲೇ ಸುತ್ತ ಹಬ್ಬಸೋ ತರ ಮಾಡ್ಕೊಬೇಕು. ಅದು ಅಗ್ಲಕೊಂಡಷ್ಟು. ಹಂಗ್ ಬೇಡ, ಇಲ್ಲೇನೆ 4 ಕೋಲ್ ಕೊಟ್ಬಿಟ್ಟು ಅಲ್ಲೇ ಚಪ್ರ ತರ ಹಬ್ಬಸು. ಮಮ್ಮಿ ಹಂಗೆ ಮಾಡ್ತಾ ಇದ್ದಿದ್ದು. ಚೆನ್ನಾಯ್ತು. ಆಂಟಿ ಇರುವಾಗ್ಲೂ ಬಿಡ್ತಿತ್ತಲ್ಲ ಸ್ವಲ್ಪ. ಯೋಗ ಆಂಟಿ ಇರುವಾಗಿತ್ತು. ನಾನೇ ನೋಡಿದೆ 2 ಹೂವು ಕಿತ್ಕೊಂಡಿದ್ದೆ ನಾನೇ. ಯಾವ್ದು ಹಬ್ಬದಲ್ಲಿ? ಯುಗಾದಿ ಹಬ್ಬದಲ್ಲಿ. ನಾವು ಮನೆ ಕಟ್ರೆ ಆ ಥರ ಒಂದು ಗಿಡ ಹಾಕ್ತೀನಿ ನಾನು ಅಲ್ಲಿ. ಹೂವು ಎಷ್ಟು ಚೆನ್ನಾಗಿ ಬಿಡ್ತವೆ. ದೇವ್ರ ಪೂಜೆಗೆಲ್ಲ ಹೂವು ಆಗ್ಬಿಡುತ್ತೆ. ತೋರಿಸ್ತೀನಿ ರೀ. ಅದು ಹಿಂಗೆ ತೆಗೆದು ಬಿಚ್ಚುತ್ತೀನಿ. ಹೆಂಗೆ ಹಾಕಿದಿರೋ ಎಲ್ಲ ಮಾಡೋಣ ನೀಟಾಗಿ. ಏನೋ ಫುಲ್ ಇನ್ನು ಚಿಗುರುತ್ತಾ? ನಿಜವಾಗ್ಲೂ ಇಟ್ಟಿದೀಯ. ಹಂಗೆ ಮೇಂಟೈನ್ ಮಾಡ್ಬೇಕು ನೀಟಾಗಿ. ಜಾಸ್ತಿ ನೀರು ಹಾಕ್ಬಾರ್ದು, ಆಮೇಲೆ ನೆಲಕ್ಕೆ ಹಾಕ್ಕೊಂತೀಯ. ಸೊ ಮಲ್ಲಿಗೆ ಮೊಗ್ಗು ಬಿಡ್ತೈತೆ. ಸಿನಿ ಬಾ ಕೆಳಗೆ, ಇಲ್ಲಿ ಬೇಗ ಬಾ. ನೀನೇ ಕ್ಯಾಮ್ರಾಮನ್ನು, ನಾನೇ ಆ್ಯಂಕರಿಂಗ್ ಇವತ್ತು. ಮನೆ ಫುಲ್ಲು ಹೋಮ್ ಟೂರ್ ಮಾಡಿಸ್ತೀನಿ. ಹೈ ಇದು ಈಗೆಲ್ಲ ಕಡಿಮೆ ಆಗೈತೆ.
ಏಕೈಕ ವ್ಯಕ್ತಿ ಈ ವಿಡಿಯೋ ನೋಡ್ತಾರೆ. ಒಂದು ಒಳ್ಳೆ ಇವನು ಏನೋ ಅವನು ಇದು ಕಡ್ದಾಕಿಲ್ಲ ಅದು ಒಂದ್ ದೊಡ್ಡ ಮರ ಆಗ್ಲಿ ಅಂತ. ಅದು ಮರ ಆದ್ರೆ ನನ್ಗೆ ಏನ್ ಅನ್ಸಿದ್ದು ಅವಾಗಲೇ ನೋಡ್ತಾ ಇದ್ದೆ, ಆ ಕಡೆ ಸ್ವಲ್ಪ ಗ್ಯಾಪ್ ಕಮ್ಮಿ ಇದೆ ರೋಡಿಂದ, ಈ ಕಡೆ ಸ್ವಲ್ಪ ಜಾಸ್ತಿ ಇದೆ. ಯಾಕೆ ಅದೆಲ್ಲ ಮುಂದೆ ಅಲ್ಲ ಅವರ ಅಲ್ಲ ಮುಂದೆ ಅದನ್ನ ತಗೊಂಡಿದ್ದಾರೆ. ಇನ್ನೊಂದ್ 2 ವರ್ಷ ಚೆನ್ನಾಗಿ ಬಂದ್ಬಿಡುತ್ತೆ ಇದು. ಇದು ನೀಟಾಗಿ ಹೆಂಗ್ ಗೊತ್ತಾದಷ್ಟು ಇಲ್ಲಿ ಇಲ್ಲೊಂದು ಕೋಲ್ ತರ ಕೊಟ್ಬಿಡು, ಕೋಲ್ ತರ ಕೊಟ್ಬಿಟ್ಟು ಹಿಂಗ್ ಅಪ್ಸತರ ಫುಲ್ ಚಪ್ರ ಮಾಮೂಲಿ ಚಪ್ರ ಇಷ್ಟೆಲ್ಲ ಇದ್ರೆ ನೀಟಾಗಿ ಬಿಡುತ್ತೆ. ಅವಾಗ ಇದು ಸಸಿ ನೆಡ್ಬೇಕಾ ಇಲ್ಲ ಮನೆ. ಓಕೆ ಫ್ರೆಂಡ್ಸ್, ಕೇಳ್ತಾ ಇದ್ರಲ್ಲ ಎಲ್ರು ಏನು ಭುವನ್ನು ಮಾಡ್ತಾ ಇರೋದು. ಇವಾಗ ನೋಡಿ ನಾನ್ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೇಳ್ತಾ ಇದೀವಿ, ಹೇಳಿರ್ಲಿಲ್ಲ ಅಲ್ಲ ಅಷ್ಟು ದಿನ ನಾನು ಏನು ಅಂತ ಹೇಳಿ. ಅವರು ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮ ಇಬ್ರು. ಸೊ ಆದ್ರಿಂದ ಫುಲ್ಲು ಬ್ಯುಸಿ, ಅದಕ್ಕೆ ಊರ ಕಡೆಗೆ ಅವರು ಅಂದರೆ ಬ್ಯಾಂಗ್ಳೂರ್ ಕಡೆ ಬರ್ತಾ ಇಲ್ಲ. ಏನಪ್ಪ ಅಂತ ನಿಮ್ಮೆಲ್ಲರೂ ಗೊತ್ತಾಗತ್ತೆ ನೋಡ್ತಿದ್ದಂಗೆ ಮೇ ಬಿ. ನೋಡಿ ಪಾರ್ಸಲ್ಸು ಬರ್ತಾ ಇದೆ, ಇವಾಗೆಲ್ಲ ಎತ್ಕೊತಾರೆ. ಎತ್ಕೊಂಡು ಇವಾಗ ಮೇಲ್ಗಡೆ ಹಾಕ್ತಾರೆ, ಮೇಲ್ಗಡೆ ಆಫೀಸ್ ಮಾಡ್ಕೊಂಡಿದ್ದಾರೆ. ಅದೇನು ಅನ್ನೋದನ್ನ ಹೇಳ್ತೀನಿ. ಓಕೆ, ಹಂಗೆ ಹಿಂಗೆ ಎತ್ತಾಕ್ತೀರೇನೋ? ನಾನು ಕಳಿಸ್ತೀನಿ ಕೊಡ್ರಿ, ಹಿಂಗೆಲ್ಲ ಎತ್ತಾಕ್ತೀರಾ ಗೈಸ್? ಏನಾರು ನಮ್ಮ ಏನು ಸ್ಯಾರಿ ಪರ್ಚೇಸ್ ಮಾಡೋ ಕಸ್ಟಮರ್ಸ್ ನೋಡ್ತಾ ಇದ್ರೆ ನೋಡಿ, ನಾವೆಷ್ಟು ಸೇಫಾಗಿ ಕಳಿಸ್ಕೊಡ್ತೀವಿ. ಇದು ಹೋಗೋಷ್ಟೊತ್ತಿಗೆ ಸ್ಯಾರಿ ಸುಕ್ಕೆಲ್ಲ ಆಗೋಗ್ಬಿಟ್ಟಿರುತ್ತೆ ಆಯ್ತಾ. ಅದು ಯಾಕೆ ಹಂಗಾಗಿರುತ್ತೆ ಅಂದರೆ ಹಿಂಗೆ ತೆಗೆದು ರಪ್ಪ ರಪ್ಪ ಅಂತ ಎದ್ದು ಬಿಸಾಕ್ತಾರೆ. ಆಗ್ದಲ್ಲೇ ಇನ್ನೇನಾಗತ್ತೆ ನೋಡಿ. ಇವಾಗೆಲ್ಲ ಎತ್ತಿ ಕೆಳಗಡೆ ಹಾಕ್ತವ್ರೆ ಭುವನ್ನು. ಹೇಳ್ತೀನಿ ಏನು ಅಂತ ಫಸ್ಟು ಇದೆಲ್ಲ ಹಾಕ್ಬಿಡ್ಲಿ ಅವನು. ಇವಾಗ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದಾನೆ ಇವನು. ಎಷ್ಟು ಟೈಮಿಂಗ್ಸ್ ಡೈಲಿ ಎಷ್ಟು ಸತಿ ಬರುತ್ತೆ? ಒಂದೇ ಟೈಮ್. ಇವಾಗ ಎಂಟ್ರಿ ಮಾಡ್ತಾ ಇದ್ದಾನೆ. ಎಷ್ಟು ಬಂಡಲ್ ಬಂದಿದೆ, ಇವಾಗ ಎಷ್ಟು ಟೈಮಿಂಗ್ಸಿಗೆ ತಗೊತಾ ಇದ್ದಾರೆ, ರಿಸೀವ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ. ಇನ್ನೊಂದು ಹೇಳಿಲ್ಲ, ಇನ್ನೊಂದು ಹೊಸ ಅಪ್ಡೇಟ್ ಅಂತಾನೆ ನನ್ನ ತಮ್ಮ ಎಲೆಕ್ಟ್ರಿಕ್ ಬೈಕ್ ತಗೊಂಡಿದ್ದಾನೆ. 185 ಏನೋ ಆಯಿತು ಅಂತ ಹೇಳ್ದ. ಇದನ್ನು ತೊಗೊಂಡಿದ್ದಾನೆ, ಯೂಸ್ ಆಗುತ್ತೆ ಈ ಕೆಲಸಕ್ಕೆಲ್ಲ. ಆ್ಯಕ್ಚುಲಿ ಇದು ಪಾರ್ಸಲ್ಗೆ ಇದು ಈಸಿ ಆಗುತ್ತೆ ಅಂತ ತೊಗೊಂಡಿದ್ದಾನೆ. ಇದನ್ನು ಅಪ್ಡೇಟ್ ಕೊಟ್ಟಿಲ್ಲ ನಾನು. ತೊಗೊಂಡು ಎಷ್ಟು ದಿನ ಆಯಿತು, ಆಗಲೇ ಆಲ್ಮೋಸ್ಟ್ ಒಂದು 6 ತಿಂಗಳು ಆಗ್ತಾ ಬಂತು, ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ. ಇವಾಗ ನೋಡಿ ಪಾರ್ಸಲ್ಗಳನ್ನೆಲ್ಲ ಹಾಕ್ತವ್ರೆ ಕೆಳಗೆ. ಇದರಲ್ಲಿ ಬ್ಯುಸಿ ಇರೋದಕ್ಕೆ ನನ್ನ ತಮ್ಮಂದಿರು ಎಲ್ಲಿ ಸಿಗ್ತೀನಿ ಇಲ್ಲ ಬೆಂಗಳೂರು ಕಡೆ. ಮೇಲೆ ಹೋಗ್ಬಿಟ್ಟು ಏನು ಎತ್ತಾತ ಅವನ ಹೇಳ್ತಾನೆ. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಅವನೇ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಲ್ಲಿಗೆ ಬಂದರೆ ಭದ್ರಾವತಿಗೆ ಬಂದರೆ ನನಗೆ ಏನಂತಂದರೆ ಕಣ್ಣು ಮುಂದೆನೇ ಈ ಚಿಕ್ಕ ಚಿಕ್ಕ ಹುಳಗಳು ಹಂಗೆ ಸುತ್ತುತ್ತಾ ಇರ್ತವೆ, ಫುಲ್ಲು ಸುತ್ತುತ್ತಿರ್ತವೆ. ಅದೇ ಒಳಗೋದ. ಈಗ ಇದನ್ನ ಎತ್ಕೊಂಡು ಮೇಲೆ ಹೋಗ್ಬೇಕಾ? ಮತ್ತೆ ಎಂತ? ಓಕೆ, ಎಲ್ಲ ಎತ್ತಿಟ್ಕೊಳ್ಳಿ ಅವರು. ಇದೇನಕ್ಕೆ ಹಾಕತ್ತು ಚಿನ್ನ? ಏನಕ್ಕೆ ಹಾಕೋದು? ನಿಮ್ದದು ಬೇರೆಯವ್ರು ತಗೋಬೇಕಾದು? ಕ್ಲೋಸ್ ಮಾಡಿ ಮತ್ತೆ ಕಳಿಸಿದ ಅವ್ರು, ಆ ಕಡೆ ಅವ್ರು ಮತ್ತೆ ಓಪನ್ ಮಾಡ್ಕೊಂಡು ಅವ್ರು ಟ್ಯಾಗ್ ಹಾಕ್ತಾರೆ. ಯಾರು ಇಳಿಸ್ತಾರಲ್ಲ ಇದೇ ಟ್ಯಾಗ್ ಇರ್ಬೇಕು ಅಲ್ಲಿ, ಇಲ್ಲ ಅಂದ್ರೆ ಮಧ್ಯದಲ್ಲಿ ಗಾಡಿ ಓಪನ್ ಆಗಿದೆ ಅಂತ ಅರ್ಥ. ಓಕೆ ಓಕೆ ಓಕೆ, ಹಾ ನೋಡಿ ಹೆಂಗೆ ಅಂತ. ಸೂಪರ್. ಬ್ಯಾಗ್ ಎಲ್ಲ ಇವಾಗ ತಗೊಳ್ಬೇಕು. ಏನು ಬ್ಯಾಗು ಏನು ಎತ್ತ ಅನ್ನೋದು ಹೇಳ್ತೀನಿ, ತೋರಿಸ್ತೀವಿ. ನನ್ನ ತಮ್ಮ ಇಲ್ಲಿ ದರ್ಶನ್ ಪಾಟ್ಗಳನ್ನ ಇಲ್ಲಿಟ್ಟಿದ್ದಾನೆ. ಇವನು ಯಾರೋ ಭುವನ್ ಬೇಡ ಅಂತ ಹೇಳ್ತಾನೆ, ಯಾಕಂದರೆ ಈ ಪಾರ್ಸಲೆಲ್ಲ ಎತ್ಕೊಂಡು ಮೇಲೆ ಹೋಗ್ಬೇಕು ಅಂತಂದರೆ ಡಿಸ್ಟರ್ಬ್ ಆಗುತ್ತೆ ಅಂತ. ಇದನ್ನ ಎತ್ಕೊಂಡು ಮೇಲ್ಗಡೆ ಹೋಗ್ಬೇಕು, ಇಡಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆ, ಆದ್ರೆ ಇವನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಆದ್ರೆ ನನಗೆ ಇಷ್ಟ ಆಯ್ತು, ಚೆನ್ನಾಗಿದೆ. ಆದ್ರೆ ಇವನಿಗೆ ಎರಡೆರಡು, ಯಾಕಂದ್ರೆ ಒಂದೊಂದೇ ಬಂಡಲ್ ಎತ್ಕೊಂಡು ಓಡಾಡಕ್ಕಲ್ಲ, ಎರಡೆರಡು ಬಂಡಲ್ ಎತ್ಕೊಂಡು ಹೋಗ್ಬೇಕಾಯ್ತು. ಇವತ್ತೊಂದು ಸ್ವಲ್ಪ ಕಮ್ಮಿ ಇದೆ. ಓಕೆ, ಬೇರೆ ಟೈಮಲ್ಲೆಲ್ಲ ತುಂಬಾ ಬ್ಯಾಗ್ಗಳಿರ್ತವೆ, ಆ ಟೈಮ್ನಲ್ಲಿ ಕಷ್ಟ ಆಗುತ್ತೆ ಅಂತ. ಒಂದೊಂದು ದಿನ ಒಂದೊಂದು ಥರ. ಓಕೆ, ಇವಾಗ ಮೇಲೆ ಹೋಗುವ ಚಿನ್ನು? ಹೋಗಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ನಮ್ಮ ವ್ಯೂವರ್ಸ್ಗೆಲ್ಲ ತೋರಿಸ್ಬೇಕು ಏನೇನು ಚೇಂಜಸ್ ಆಗಿದೆ ಅಂತ. ಆದರೆ ಸಖತ್ತಾಗಿದೆ.
ಓ ಇಲ್ಲ, ಅದನ್ನ ಬಿಟ್ಟಿಲ್ಲಲ್ಲ, ಏನೇನೋ ಚೇಂಜಸ್ ಮಾಡಿದಾನೆ. ಫುಲ್ಲು ಬೆಳಕು, ಇನ್ನು ಮಳೆ ನೀರು ಈ ಕಡೆ ಬೀಳದೆ ಇರೋ ಥರ. ಯಾರ್ದಿದ್ದು ಟ್ಯಾಲೆಂಟು? ಐಡಿಯಾ, ಸಾರಿ ಟ್ಯಾಲೆಂಟ್ ಅಲ್ಲ, ಐಡಿಯಾ. ಹಾಂ, ಚಾಪೆ ತರ ಇದು ಮಳೆ ಟಾರ್ಪಲ್ ಒಂದು ಹಾಕಿದ್ರಲ್ಲ, ನೀಲಿ ತರ ಬೆಳಕು ತರ ಕಾಣಿಸುತ್ತೆ. ಬರ್ತಿದ್ದಂಗೆ ಬರೀ ಅದೊಂದೇ ನೋಡಿ ಇದಾಗ್ತಿತ್ತಲ್ಲ. ಫುಲ್ಲು ಏನೋ ಫುಲ್ ಆಲ್ಟ್ರೇಷನ್ ಆಗ್ಬಿಟ್ಟಿದೆ ಮನೆ ಎಲ್ಲ. ಶೀಟ್ ಹಾಕ್ಸಿರೋದು ಪ್ರತಿಯೊಂದು ಎಲ್ಲ ಚಂದ ಆಗ್ಬಿಟ್ಟಿದೆ. ನಂಗೆ ಇಷ್ಟ ಆಯ್ತು, ಪರ್ಸನಲ್ ತುಂಬಾ ಇಷ್ಟ ಆಯ್ತು. ಇದು ಮಾಡಿ ಸಾಲೆ ತುಂಬಾ ದಿನ ಆಯ್ತು ಗೈಸ್, ಒಂದು 10 ತಿಂಗಳು ರೀಸೆಂಟ್ ಅಂದ್ರೆ ಒಂದು 8-9 ತಿಂಗಳಾಯ್ತು ಅಲ್ವಾ. ಅದೇ ಇದೆ ದಸರಾಗೆ ಬರ್ಲಿಲ್ವಲ್ಲ, ಸೊ ಅದರಿಂದ ಗೊತ್ತಾಗ್ಲಿಲ್ಲ ನಂಗೆ. ಇದೆಲ್ಲ ಮಾಡ್ಸಿದಾರೆ ಅಂತ ಏನು ಗೊತ್ತಿರ್ಲಿಲ್ಲ ನಂಗೆ, ಏನು ಹೇಳೇ ಇರ್ಲಿಲ್ಲ ಮಾಡ್ಸಿದೀವಿ ಅಂತ. ಏನೋ ಮಾಡಿರೋದ? ಓಕೆ. ಹೆಂಗೆ ಮಳೆ ನೀರ್ ಬೀಳಲ್ವಾ ಇದು? ಮಳೆ ನೀರು ಎಷ್ಟು ಹಾಕೊಳ್ಬಹುದು, ಸ್ವಲ್ಪ ಸ್ಟೈಲ್ ಆಗಿ ಇರ್ತದೆ ಅಂತ. ಟಾರ್ಪಲ್ ಕಟ್ಟಿದ್ರಲ್ಲ ಅದಕ್ಕಿಂತ ಇದು ಬೆಸ್ಟ್ ಅಂತ. ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಏನೋ ಫಂಕ್ಷನ್ ನಡೀತಿತ್ತು ಅಂದ್ರೆ ಎಲ್ಲ ಕರ್ಟನ್ಸ್ ಅಲ್ಲಿಂದ ಇಲ್ಲಿ ಗಂಟು ಬಿಟ್ಕೊಬಿಡ್ಬೋದಲ್ವಾ. ಓಕೆ. ತುಂಬಾ ಬಿಸಿಲು ಹೊಡಿತಾ ಇದಾವೆ ಅಂತಂದ್ರೆ ಎಲ್ಲ ಕುತ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಬಿಸಿಲು ಮಳೆ ಹೊಡೆಯೋದಲ್ಲ. ಹೌದು. ಎಷ್ಟು ಹಚ್ಚಿನ ಚಾಪೆ ಹೇಳ್ತಾರ? 1200-300. ಇಲ್ಲಿ ಅಮೆಝಾನಾ ನೋಡಿ. ನಿಮ್ಗೊಂದು ಇದೊಂದು ಏನೋ ಯಾರಿಗಾರು ಈ ತರ ಬಿಸಿಲು, ಅಲ್ಲಿ ಹೋಯ್ತು. ಖುಷಿ ಈ ಕಡೆ ಬಾ, ಅಲ್ಲಿ ಹೋಯ್ತಲ್ಲಿ. ಮನೆ ಫುಲ್ಲು ಕತ್ಲೆನೇ ಇರ್ತಿತ್ತಲ್ಲ. ಇಲ್ಲ, ಇದೇ ಚೆನ್ನಾಗಿದೆ ಒಂಥರ. ಬೇಕು ಅಂದ್ರೆ ಬಿಡ್ಕೊಳ್ಳೋದು, ಬೇಡ ಅಂದ್ರೆ ಮೇಲೆ ಏನೇ ಅದೇ ಫೋಲ್ಡ್ ಆಗತ್ತೆ ಹಿಂಗೆ ಎಳ್ದಿದ್ ಮಾಡೋದು. ನಾರ್ಮಲ್ ಆಗಿ. ಓಕೆ. ಓ ಸೂಪರ್ ಚಿನಿ. ಬಿಟ್ಕೊಂಡು. ಓಕೆ. ಮಳೆ ನೀರು ಬೀಳ್ತಾ ಇದೆಯಾ ಇಲ್ವಾ? ಮಳೆ ನೀರು ಈ ಕಡೆ ಇನ್ನೂ ಹೊಡೆದಿಲ್ಲ, ಮಳೆಗಾಲ ಬಂದು ಓಕೆ. ಬಿಸಿಲು ಹೊಡೆಯುತ್ತೆ, ಬಟ್ ಏನಂತಂದ್ರೆ ಇಲ್ಲೆಲ್ಲ ಹೊಡಿತಿತ್ತು, ಇಲ್ಲಿ ಗಂಟೆ ನೀರು ಬರ್ತಿತ್ತಲ್ಲ, ಅದು ಬರಲ್ಲ. ಇವಾಗ ಅಲ್ಲೇ ಬೀಳುತ್ತೆ. ಬಟ್ಟೆ ಇರೋದಕ್ಕೆ ನೆಂಗಿ ಹಂಗೆ ಅಲ್ಲೇ ಕೆಳಗೆ ಬೀಳುತ್ತೆ. ಸರಿ ಸರಿ. ನೋಡಿ ಇಲ್ಲಿ ಹೋಯ್ತೈತೆ ನೋಡಲ್ಲಿ, ಅಲ್ಲಿ ದಪ್ಪ ಐತೆ, ಕರ್ರಗೈತೆ. ಇದ್ದಂಗೆ ಐತೆ, ಚಾಪೆ ಇದ್ದಂಗೆ ಐತೆ. ಬಿಟ್ಟಿರ್ತೀರಾ ಇಲ್ವಾ ಯೂಶಲಿ? ಇಲ್ವಾ? ಕ್ಲೋಸಾ? ಖುಷಿಮ್ಮ ಹೋಯ್ತು ಹೊರಗಡೆ. ಖುಷಿಮ್ಮ ಬಾ ಬಾ ಬಾ. ಕತ್ಲೇನೆ. ಮಳೆಗಾಲದಲ್ಲಿ ಚಂದ. ಸೂಪರ್. ಮಳೆಗಾಲದಲ್ಲಾದ್ರೆ ಬಾ ಮುದ್ದು, ಬಾ ಇಲ್ಲಿ. ಅಪ್ಪ ಬಾ, ಒಳಗ್ ಬನ್ರಿ. ಇಲ್ಲಿ ಹಸು ಬರುತ್ತೆ, ಅಲ್ಲಿ ಆಮೇಲೆ ಗುದ್ಬಿಡುತ್ತೆ. ಹಸು ಗುದ್ಬಿಡುತ್ತೆ ಒಣ ಮೇಲೆ. ನೋಡಿ ಆಯ್ತು. ಖುಷಿಮ ಇದು ಮತ್ತೆ ಪೇಂಟ್ ಮಾಡಿಸಿದ್ರ ಚಿನ್ನು? ಎಲ್ಲ ಮಾಡಬೇಕು, ಕೂತ್ಕೊಂಡು ಒಂದು ವಾರದಿಂದ ಇದೇ ಕೆಲಸ. ಹೌದಾ? ಓ ವಾವ್, ಸೂಪರ್. ಇದೆಲ್ಲ ಮ್ಯಾಟ್ ಈಗ. ಆಹಾ, ಗೋಡೆ ಬಂದಿದ್ಯಾ ಇಲ್ಲಿ? ಗೋಡೆ ಚಿನ್ನಿ. ಸೂಪರ್. ಹಾಗಾದ್ರೆ ಇಲ್ಲೂ ಇನ್ನಷ್ಟು ಮಳೆ ಬೀಳಲ್ಲ ಈ ಕಡೆ ಮಾಡಕ್ಕೆ. ಹಾ, ಇದೆಲ್ಲಿಂದ ತಂದೆ ದರ್ಶು? ಪಾಟು ಆನ್ಲೈನ್. ಹಾ, ಆನ್ಲೈನ್. ಓ ಹಂಗೆ. ಓಕೆ. ಯಾರು ವರ್ಕೌಟ್ ಮಾಡೋದು? ಇವ್ರೆ 3 ದಿವಸ ಮಾಡ್ತಾರೆ, 3 ಸತಿ ತಿಂತಾರೆ. ನೋಡಿ ಫ್ರೆಂಡ್ಸ್, ತೋರಿಸ್ಬಿಡ್ರೆ ಒಂದು ಫಸ್ಟ್. ಇವತ್ತು ಜಿಮ್ ಇದು ಡಯಟ್ ಅಂತ ಹೇಳ್ಬಿಟ್ಟು ಮಾಡ್ತಾನೆ. 2 ದಿವಸ ಟೀ ಕುಡಿಯಲ್ಲ, ಇನ್ನು 15 ದಿವಸ ಟೀ ಕುಡಿತಾನೆ. ಲೈಟ್ ಆನ್ ಮಾಡ್ತೀನಿ. ಹೆಂಗಿದ್ದಿದ್ ಮನೆ ಹೆಂಗ್ ಚೇಂಜ್ ಆಗ್ಬಿಟ್ಟಿದೆ ನೋಡಿ. ಸೂಪರ್. ಇವಾಗ ಏನಂತಂದ್ರೆ ಸದ್ಯಕ್ಕೆ ಏನ್ ಬ್ಯುಸಿ ಆಗಿರೋದು ಅಂತಂದ್ರೆ ನನ್ನ ತಮ್ಮನೇ ಹೇಳ್ತಾನೆ. ಹೇಳು ತಮ್ಮ. ಕೆಲಸ
ಅವನು ಕೆಲಸ ವರ್ಕ್ ಮಾಡ್ತಾ ಇದ್ದಾನೆ ಬ್ಯಾಂಗ್ಳೂರಲ್ಲಿ. ಓಕೆ, ಅವಾಗ ಇಲ್ಲಿ ಬರೋದು ಹೋಗೋದು ಮಾಡ್ತಾನೆ. ಜೊತೆಗೆ ಇವನ್ ಮಾಡ್ತಾ ಇದ್ದ ಕೆಲ್ಸನ ರಿಷಿಗೆ ಹ್ಯಾಂಡ್ ಓವರ್ ಮಾಡಿದಾನೆ. ಏನಪ್ಪಾ ಅಂತಂದ್ರೆ ಇವಾಗ ಮೀಶೋ ಪಾರ್ಸಲ್ಗಳು ಇದೋ ನೋಡಿ, ಎಲ್ಲ ಜೋಡಿಸಿದ್ದಾರೆ. ಮೀಶೋ ಪಾರ್ಸಲ್ಸ್ ಇದೆಯಲ್ಲ, ಸೊ ಇದನ್ನೆಲ್ಲ ಡೆಲಿವರಿ ಮಾಡುವಂಥದ್ದು. ಈ ತರ ಫ್ರಾಂಚೈಸಿ ತಗೊಂಡಿರೋದು. ಫ್ರಾಂಚೈಸಿ ತಗೊಂಡ್ಬಿಟ್ಟು ಇವಾಗ ಕೊಡ್ಸಿದ್ದು ಒಂದ್ ಅಣ್ಣ ಇದೆ ಜನ ಆ ಅಣ್ಣ ಹತ್ರ ಹೋಗಿ ಅದೇ ಒಟ್ಟಲ್ಲಿ ಇವಾಗ ತಗೊಂಡು ಇವಾಗ ವರ್ಕ್ ಮಾಡ್ತಾ ಇರೋದು. ಸೊ ಇವಾಗ ಟೋಟಲಿ ಈ ಫಸ್ಟ್ ಫ್ಲೋರಿಗೆ ಬಂತು ಅಂತ ಅಂದ್ರೆ ಇದೆಲ್ಲ ಮಕ್ಕಳು ಬಿಸ್ನೆಸ್ಗೆ ಅಂತ ಆಫೀಸ್ ಅನ್ನೋ ತರ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಇದು ಒಂಥರ ಮಿನಿ ಮನೆನೇ. ಇದು ಒಂಥರ ಇಲ್ಲಿ ಕಿಚನ್ ಇದೆ. ಇವಾಗ ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರೆ ರೂಮ್ ನೋಡಿರ್ತೀರಾ, ಸ್ವಲ್ಪ ಹಿಂದೆ ಹೋಗಿ ಚಂದನ. ಇಲ್ಲಿ ಇದಿತ್ತು, ಇಂತ ಡೋರ್ ಇತ್ತು, ಇಲ್ಲಿ ಬಾಗಿಲಿತ್ತು ಇಲ್ಲಿ. ಓಕೆ, ಇದನ್ನ ಇವಾಗ ಕ್ಲೋಸ್ ಮಾಡಿಸಿ ಇವಾಗ ಇಲ್ಲೇ ಒಂದು ಡೋರ್ ಮಾಡಿಸಿ. ಅದು ತುಂಬಾ ಕಷ್ಟ ಆಗ್ತೈತೆ. ಅಲ್ಲೂ ಡೋರ್ ಲಾಕ್ ಮಾಡ್ಬೇಕಾಯ್ತು, ಇಲ್ಲೂ ಡೋರ್ ಲಾಕ್ ಮಾಡ್ಬೇಕಾಗಿತ್ತು. ಆಮೇಲೆ ರೆಸ್ಟ್ ರೂಮ್ ಇಲ್ಲಿತ್ತು. ಯಾರಾದ್ರೂ ರೂಮಿಂದ ಬರ್ಬೇಕು ಅಂತಂದ್ರೆ ರೆಸ್ಟ್ ರೂಮ್ಗೆ ಹೀಗೆ ಮತ್ತೆ ಡೋರ್ ಯಾರು ಮಲಗಿದ್ರೆ ಲಾಕ್ ಮಾಡಿ ಇಲ್ಲ ಬೀಗ ಓಪನ್ ಮಾಡಿ ಬರ್ಬೇಕಾಯ್ತು, ಹಂಗಿತ್ತು. ಇವಾಗಿಲ್ಲ, ಅದನ್ನ ಕ್ಲೋಸ್ ಮಾಡಿಸಿ ಇಲ್ಲಿ ಓಪನ್ ಮಾಡಿಸಿ ಇವಾಗ ಇಲ್ಲಿ ಫುಲ್ ಓಪನ್ ತರ ಮಂಚ ಸಿಂಗಲ್ ಮಾಡ್ಬಿಟ್ರಾ? ಏಕೆ ಏನ್ ಎಲ್ಲ ಟೈಮು ಇರಲ್ಲ, ಅಪರೂಪಕ್ಕೆ ಬರೋದಲ್ಲ. ಲೈಟ್ ಆನ್ ಮಾಡು. ಎಲ್ಲ ಯಾವ್ದೋ ಮನೆಗೆ ಬಂದಿದೀವಿ ಅಂತ ಅನಿಸ್ತೈತಿ ನನ್ಗಂತೂ. ಹಿಂಗಿಡ್ಕ ಸೌಂಡ್ ಬರ್ತದೆ. ಈ ಮೊದ್ಲು ಇಲ್ಲಿತ್ತಲ್ಲ ಡೋರ್, ಹಿಂಗೆ ಇತ್ತು ಡೋರು. ಹಿಂಗ್ ಬಂದ್ರೆ ಈ ಸೇಮ್ ಕಿಟಕಿ ಇತ್ತು. ಇಲ್ಲಿ ಕಾಟ್ ಇತ್ತು, ಈ ಜಾಗದಲ್ಲಿ ಕಾಟ್ ಇತ್ತು, ಅಲ್ಲಿ ಹೊರಗಡೆ ಇದೆ ಕಾಟು. ಇವಾಗ ಅಲ್ಲಿ ನಿಂತಿರೋ ಜಾಗದಲ್ಲಿ ಕಿಟಕಿ ಇತ್ತು. ಕಿಟಕಿನ ತೆಗಿಸ್ಬಿಟ್ಟು ಇವಾಗ ಡೋರ್ ಮಾಡ್ತಿರೋದು, ಅಲ್ಲಿಗೆ ಹಾಕಿರೋದು. ಓಕೆ, ಇವಾಗ ಫುಲ್ ಇಷ್ಟು ಚೇಂಜಸ್ ಆಗಿದೆ. ನನ್ನ ತಮ್ಮ ಇಲ್ಲಿ ಏನೇನೋ ಮಾಡಿದ್ನಲ್ಲ, ಕಿತ್ತಾಕಾಯ್ತು. ಸುಮಾರು ಮಾಡಿಸ್ಬೇಕಿತ್ತು, ಏನೇ ನಾನೇ ಇರಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಇವನಂದ್ರೆ ಈ ವರ್ಕ್ ಮಾಡ್ತಿಲ್ಲ, ಅವ್ನ್ ಬೇರೆ ಸಪ್ರೇಟ್ ವರ್ಕ್ ಮಾಡ್ತಾ ಇದ್ದಾನೆ. ಏನ್ ಇಂಜಿನಿಯರಿಂಗ್ ಓದಿದ್ದಾನೆ ಅದಕ್ಕೆ ಅದ್ರ ತಕ್ಕನಾಗಿ ಅದು ಮಾಡ್ಕೊಂಡು ಇದನ್ನ ಏನ್ ಮಾಡ್ತಾ ಇದ್ದಾನೆ, ರಿಷಿ ಕೈಲಿ ಮಾಡಿಸ್ಕೊಂಡು ಇದ್ ಮಾಡಿಸ್ತಾ ಇದ್ದಾನೆ. ಓಕೆ, ಅದಕ್ಕೆ ಇವಾಗೆಲ್ಲ ನನ್ನ ತಮ್ಮಂದಿರು ಫುಲ್ ಬಿಸಿ ಅಂತ ಹೇಳಿದ್ದು. ಅಲ್ಲಿದ್ದ ಕಾಟು ಇಲ್ಲಿ ಬಂದಿದೆ. ಆಮೇಲೆ ಇಲ್ಲಿದ್ದು ಏನು ಡೈನಿಂಗ್ ಟೇಬಲ್ ಕಾರ್ನರ್ಗೆ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಎಲ್ಲ ಈ ಪಾರ್ಸಲ್ ಸುಮಾರು ಏನು ನೀವು ಮೀಶೋ ಇಂದ ಬುಕ್ ಮಾಡ್ಕೊಂತೀರಲ್ಲ ನೋಡಿ, ಅದು ಏರಿಯಾ ವೈಸ್ ಎಲ್ಲ ಡಿವೈಡ್ ಮಾಡಲ್ಲ. ಈ ತರ ಏರಿಯಾ ವೈಸ್ ಎಲ್ಲ ಡ್ರೆಸ್ಗಳು ಏರಿಯಾ ವೈಸ್ ಡಿವೈಡ್ ಮಾಡ್ಬಿಟ್ಟು ಮಾಡ್ತಾರೆ. ಆಮೇಲೆ ಒಂದಷ್ಟು ಜನ ಹುಡುಗರ್ನ ಕೆಲ್ಸಕ್ಕೆ ಅಂತ ಅಂದ್ರೆ ಪಾರ್ಸಲ್ ಕೊಡಕ್ ಹೋಗ್ಬೇಕಲ್ಲ, ಅವ್ರುಗಳು ಇರ್ತಾರೆ. ಇವಾಗ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಏನು ರಜಾ ಏನೋ ಹೋಗಿದಾರಾ? ಹೌದಾ? ಓಕೆ ಓಕೆ. ನಿಯರ್ ಇರೋ ಅಂತದ್ರ ಕಡೆ ಎಲ್ಲ ರಿಷಿ ಹೋಗ್ತಾನಂತೆ. ಸಿಕ್ಕಿಲ್ಲ ನನ್ಗೆ ಇನ್ನು. ಓ ಹಂಗೆ. ಇವಾಗ ಹಿಂಗ್ ಡಿವೈಡ್ ಮಾಡ್ಕೊಂಡು ಹುಡುಗರುಗಳು ಎಷ್ಟು ಜನ ಇದಾರೆ ಹುಡುಗರು? 5 ಜನ ಹುಡುಗರು ಇದಾರೆ. ಅವ್ರಗಳಿಗೆ ಕೊಟ್ಟು ಕಳಿಸ್ತಾರೆ. ಸೊ ಆಫೀಸ್ ಬಂದು ಇಲ್ಲಿ ಎಲ್ಲ ಫುಲ್ ಟೋಟಲ್ ಆಫೀಸ್ ಇಲ್ಲಿ ಇದೆ ಅಂತ ರಿಟರ್ನ್ ಹತ್ರ ಬರ್ತಾವಲ್ಲ, ರಿಟರ್ನ್ ಬರುತ್ತಲ್ಲ ಆ ತರದಕ್ಕೆಲ್ಲ ಅದು ಟೋಟಲಿ. ಒಟ್ಟಿನಲ್ಲಿ ನನ್ನ ತಮ್ಮ ಬಿಸಿ ಆಗ್ಬಿಟ್ಟವನೆ. ಇದಕ್ಕೆ ಯಾರು ಬೆಂಗಳೂರು ಕಡೆ ಅಷ್ಟಾಗಿ ಬರ್ತಾ ಇಲ್ಲ. ಅವ್ರದೇ ಆದ ಒಂದು ಬಿಸಿ ಏನೋ ಕೆಲಸ ಆ ತರದ್ರಲ್ಲೆಲ್ಲ ಆಗ್ಬಿಟ್ರೆ ಎಲ್ಲಿ ಆ ಕಡೆ. ಇವಾಗ ನಾನು ಬಿಸಿ ಆಗಿದ್ದೀನಿ ಅಂತ ಹೇಳ್ಬಿಡ್ತಾನೆ ಈ ಕಡೆಗೆ ಬಂದಿಲ್ಲ ಅಲ್ವಾ? ಸರಿ, ಬೈ ಬೈ. ಏಕೆ ಕೆಲಸ ಆಯ್ತಾ? ಕೆಲಸ ಆಯ್ತು. ಇಲ್ಲೆಲ್ಲ ಯಾಕೆ ಮೆಟ್ಗಳು ಹಾಕಿದಿರ ನೋಡಿದ್ರಲ್ಲ, ಇಷ್ಟೇ ಇದು ಎಲ್ಲ. ಅದ್ ರೆಸ್ಟ್ ರೂಮ್ ಆಯ್ತು. ಹೌದಾ? ಹೌದಾ? ಸೂಪರ್. ವೆಸ್ಟರ್ನ್ ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟ್ ಇತ್ತು. ಇವಾಗ ಎಲ್ಲ ಫುಲ್ ನೀಟ್ ಆಗ್ಬಿಟ್ಟಿದೆ. ಇವಾಗ ಆಕ್ಚುಲಿ ಕೆಳಗಡೆ ಟಾಯ್ಲೆಟ್ ಚಿಕ್ಕದಿತ್ತು ಅಂತ ಹೇಳ್ಬಿಟ್ಟು ಮೇಲ್ಗಡೆ ನಮ್ ಚಿಕ್ಕಪ್ಪ ಸ್ವಲ್ಪ ದೊಡ್ಡದ್ ಮಾಡಿದ್ರು ಟಾಯ್ಲೆಟ್. ಆದ್ರೆ ಇಂಡಿಯನ್ ಟಾಯ್ಲೆಟ್ ಮಾಡಿದ್ರು. ಇವಾಗ ಬಂದ್ಬಿಟ್ಟು ನಮ್ ಸಾಹೇಬ್ರು ಫುಲ್ ಮೇಲ್ಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ರಿಷಿ ಏನು ಇದ್ ಮಾಡ್ಕೊಂಡು ಅವ್ನ ಬಿಸ್ನೆಸ್ ಏನಿದೆ ಮೇಲ್ಗಡೆ ಬರ್ತಾನೆ. ಭುವನ್ ಇಲ್ಲಿ ಇರ್ಬೇಕಾದ್ರೆ ಅವ್ನ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಅವ್ನ್ ಹೆಂಗ್ ಬೇಕು ಹಂಗ್ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ಇಲ್ಲಿ ಜಾಸ್ತಿ ಫಸ್ಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಇವಾಗ ಟಾಯ್ಲೆಟ್, ವೆಸ್ಟರ್ನ್ ಟಾಯ್ಲೆಟ್ ಚೆನ್ನಾಗಿದೆ. ಚಿನ್ನಿ ಇದು ಇಷ್ಟ ಇರ್ಬೇಕು, ಸ್ಪೇಷಿಯಸ್ ಟಾಯ್ಲೆಟ್ ಅಲ್ವಾ? ಇದು ಕರೆಕ್ಟ್ ಆಗಿದೆ ಅಲ್ಲ?
ಕೆಳಗಡೆ ಒಂದ್ ಸ್ವಲ್ಪ ಚಿಕ್ಕ ಆಯ್ತು. ಓ ಫುಲ್ ಚೇಂಜಸ್ ಮೇಲೆ ಚೇಂಜಸ್. ಸೂಪರ್. ಇಫ್ ನಾನು ಇಲ್ಲೇ ಇರೋದಿದ್ದೆ ಕನ್ಫರ್ಮ್ ಆಗ್ಬಿಟ್ಟಿದ್ರೆ ಇನ್ನ ರೂಮ್ನೆಲ್ಲ ಚೇಂಜ್ ಮಾಡಿಸ್ಕೊಂಡಾಗಿತ್ತಲ್ಲ. ಅಲ್ಲೂ ಕರೀತಾರೆ, ಅಲ್ಲಿಗೆ ಹೋಗ್ಬೇಕು. ಇನ್ನು ಬೇರೆ ಬೇರೆ ಪ್ಲಾನ್ಸ್ ಇತ್ತು, ಅದೆಲ್ಲ ವಾಟರ್ ಬೆಲ್ಲ ಮಾಡಿಸ್ಬೇಕು. ಎಲ್ಲಿ? ಯಾಕೆ ದಿವಾನ್ ಕಾಟ ಯಾಕೆ ಆ ಕಡೆ ಒಂದು ಈ ಕಡೆ ಒಂದು ಹಾಕಿರೋದು? ಎಲ್ಲ ಅಪ್ರೂಪ ಬಂದ್ ಮಾಡ್ಕೊಳ್ಳೋದಕ್ಕೆ ಇನ್ನೇನಂತನ ಖುಷಿಮಾ ಬಾಯಿ ಕಡೆ ಅಲ್ಲಿ 2 ದಿವಸ ಕಟ್ಟಿಟ್ಟು ದೊಡ್ಡದಿಟ್ರೆ ಸ್ಪೇಸ್ ತಿಂತಾ ಇತ್ತು. ಸುಮ್ಮ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಮೇಲೆ ಶೀಟ್ ಇತ್ತು. ಇವಾಗ POP ವರ್ಕ್ ಎಲ್ಲ ಮಾಡಿಸಿ ಫುಲ್ ಇದನ್ನು ಏನೇನೋ ಮಾಡಿಸಿದಾನೆ. ಒಟ್ನಲ್ಲಿ ಅವ್ನಿಗೆ ಹೆಂಗ್ ಬೇಕಂಗ ಅದ್ರ ತಕ್ಕನಾಗೆಲ್ಲ ಮಾಡಿಸ್ಕೊಂಡಿದ್ದಾರೆ. CCTV ಬೇರೆ ಫುಲ್ ಸರೌಂಡಿಂಗು ಮನೆಗೆ ಫುಲ್ಲು ಎಲ್ಲ ಬರ್ತಾರೆ. ಯಾಕಂದ್ರೆ ಇದೆಲ್ಲ ಇರಬೇಕಾದ್ರೆ ಈ ಥರ ಎಲ್ಲ ಅವ್ರಿಗೂ ಬೇಕಾಗತ್ತೆ. ಇದು ಆಫೀಸ್ ಥರ ಮಾಡ್ಕೊಂಡಿರೋದ್ರಿಂದ ಅವ್ರಿಗೂ ಕೂಡ ಇದೆಲ್ಲ ಬೇಕಾಗುತ್ತೆ. ಇದು ಯಾವುದೋ ಕ್ಯೂಟ್ ಆಗೈತೆ ಇರು ಖುಷಿ ಬಾ. ಇದು ಯಾವುದೋ ಡ್ರೆಸ್ ಚೆನ್ನಾಗಿರಂಗೈತೆ ಖುಷಿ. ಮಕ್ಳದು ಇದು ಅಲ್ವಾ ಚಂದನ? ಇಲ್ಲೋಡು ಮಕ್ಳದಲ್ಲ ಲಂಗ ಯಾವುದೋ ಚೆನ್ನಾಗಿರಂಗೈತೆ. ಲಂಗ ಬ್ಲೌಸ್ ಅನ್ಸುತ್ತೆ. ಬ್ಲೌಸ್ ಎಲ್ಲ ಕಾಣಿಸ್ತಾ ಇಲ್ಲ. ಈ ಕಡೆ ಆಯ್ತು. ಚೆನ್ನಾಗಿರಂಗೈತೆ ಕ್ಲಾತ್. ಓ ಸಾರಿ ಇಲ್ಲಿದೆ. ಚೆನ್ನಾಗೈತೆ ಇದು ಡ್ರೆಸ್. ಚೆನ್ನಾಗಿರೋ ಥರ ಐತಿ. ಚೆನ್ನಾಗೈತೆ ಡ್ರೆಸ್ ಇದು. ಓಕೆ ದೊಡ್ಡ ಸಾಫ್ಟ್ ಆಗೈತೆ ಕ್ಲಾತ್. ನೋಡ್ಬೇಕು ನಾನು. ಲಿಂಕ್ ಸಿಕ್ತಾ ಖುಷಿ ಅಮ್ಮಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗುತ್ತೆ ಅದು ಅಲ್ವಾ? ಫಿಕ್ಸ್ ಇದ್ರ ಫ್ರಾಕ್ ಥರ ಅನಿಸುತ್ತೆ ಮೇ ಬಿ. ನೋಡ್ತೀನಿ. ಡ್ರೆಸ್ ಇಷ್ಟ ಆಯಿತು. ನನ್ನ ತಮ್ಮ ಹುಡುಕ್ತಾನೆ. ಏನು ಸ್ಕ್ಯಾನರ್ ಎಲ್ಲ ಹೊಡಿತೀರಾ? ಪರವಾಗಿಲ್ವೇ? ಸರ್ಚ್ ಮಾಡ್ತಾನೆ. ಡ್ರೆಸ್ ಚೆನ್ನಾಗಿತ್ತು, ನೋಡೋಣ ಸಿಗುತ್ತಾ ಅಂತ. ಓ ಸೂಪರ್. ಅದ್ರ ಡೀಟೇಲ್ ಬೇಕು ನನಗೆ. ಚೆನ್ನಾಗಿದೆ ಅದು ಕ್ಲಾತ್. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಇವಾಗ ನನ್ನ ಮಗಳು ನೋಡಿ ಅಲ್ಲಿ. ನಂಗೆ ಇಲ್ಲಿ ಬಂದರೆ ಏನು ಗೊತ್ತಾ ಇದೆ ನೋಡಿ, ಇಲ್ಲಿ ಹುಳಗಳೆಲ್ಲ ನನ್ನ ಕಣ್ಣ ಹತ್ರನೇ ಸುತ್ತುತ್ತಿರ್ತವೆ. ಅದೊಂದೇ ಬೇಜಾರು ಅಂತಂದರೆ ಬಿಡೋದೇ ಇಲ್ಲ ನಾನು. ಇಲ್ಲೂ ಅಷ್ಟೇ, ರಂಗೇನಹಳ್ಳಿಗೆ ಹೋದ್ರು ಅಷ್ಟೇ. ಖುಷಿಯಮ್ಮ ಎಲ್ಲಿ ಬಂದಿದ್ದೀರಾ ನೀವು? ಎಲ್ಲಿ ಬಂದಿದ್ದೆ ನನ್ನಪ್ಪ? ಓಕೆ ಇಷ್ಟು ನನ್ನ ತಮ್ಮ ಹೊಸ ಮನೆ ಆಲ್ಟ್ರೇಷನ್ ಆದಮೇಲೆ ಅಪ್ಡೇಟ್. ಹೊಸ ಮನೆ ಆಗ್ಬಿಟ್ಟಿದೆ ಇವಾಗಂತೂ. ಟೋಟಲಿ ಡಿಫ್ರೆಂಟ್. ಒಂಚೂರು ಗೊತ್ತಾಗಲ್ಲ ಇವಾಗಂತೂ ನಮಗೆ. ಅಲ್ಲಿ ಡೋರ್ ಇತ್ತು, ಅಲ್ಲಿ ರೂಮ್ ಆ ಕಡೆಯಿಂದ ಇತ್ತು, ಇಲ್ಲಿ ಡೋರ್ ಇರಲಿಲ್ಲ. ಎಲ್ಲ ಫುಲ್ ಚೇಂಜಸ್ ಆಗಿರೋಕ್ಕೆ. ಚಂದನ ಬಂದ್ಮೇಲೆ ಫುಲ್ ಚೇಂಜಸ್ ಎಲ್ಲ ಅಲ್ವಾ? ಚಂದನ ಬಂದ್ಮೇಲೆ ಫುಲ್ ಚೇಂಜಸ್. ಅವಳಿಗೆ ಅನ್ಸುತ್ತೆ, ಅವಳಿಗೆ ಹೊಸ ಥರನೇ ಅನಿಸುತ್ತೆ. ಅಂದರೆ ನಿಂಗೆ ಫಸ್ಟಿಂದನೂ ಗೊತ್ತಿಲ್ಲ ಅಲ್ಲ ಅಷ್ಟೊಂದು. ಆದರೂ ಒಂದು ಎಷ್ಟು ತಿಂಗಳಿದ್ದಂಗೆ ಆಯ್ತು. ಒಂದು 3-4 ತಿಂಗಳಲ್ಲೇ ರಿಪೇರಿ ಮಾಡಿಸಿದ ನೀನು ಬಂದಮೇಲೆ. ದಸರಾಗೆ ಅದೇ ಒಂದು 3-4 ತಿಂಗಳು ಅಷ್ಟೇ. ಏಪ್ರಿಲ್ ಮೇಯಿಂದ ಜೂನಿಂದ ತಗೊಳ್ಳೋಣ. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಲ್ವಾ? ಸೊ ಇಷ್ಟು ಚೆನ್ನಾಗಿದೆ. ಇವಾಗೆಲ್ಲ ಚೆನ್ನಾಗಿದೆಯಾ ಮನೆ ಅಂತ ಹೇಳಿ ಕಮೆಂಟ್ ಮಾಡಿ. ಸಖತ್ತಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಪರ್ಸನಲಿ. ಸಖತ್ತಾಗಿದೆ. ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಇದೆಲ್ಲ ಭುವನ್ ಐಡಿಯಾ. ನಮ್ಮ ಮಾಮ ಎಲ್ಲ ಮಾಡಿಸ್ಕೊಟ್ಟಿರೋದು. ನಮ್ಮ ಪುಟ್ಟಮ್ಮ ಕ್ರೆಡಿಟ್ ಗೋಸ್ಟು ಪುಟ್ಟಮ್ಮಂಗೆ ಹೇಳ್ಬೇಕು. ಇವರೆಲ್ಲ ಅಮ್ಮಮ್ಮ ನಂಗೆ ಹಿಂಗೆ ಬೇಕು ಅಂತ ಹೇಳಿ ಇದು ಮಾಡಿದಷ್ಟೇ. ಆದರೆ ಪುಟ್ಟಮ್ಮ ಎಲ್ಲ ನಿಂತ್ಕೊಂಡು ಇದೆಲ್ಲನೂ ಕೆಲಸ ಮಾಡಿಸ್ತಾ. ಯಾಕಂದ್ರೆ ಇನ್ನೊಂದಿದೆ ನಮ್ಮ ಮಾಮದ ಮನೆ. ಆ ಮನೆ ರಿಪೇರಿ ಮಾಡಿಸ್ತಾ ಇರ್ಬೇಕಾರೆ ಇವರು ಅದನ್ನೇ ಹೇಳಿದಾಗ ಹಿಂಗೆ ತುಂಬ ದಿನದಿಂದ ಹೇಳ್ತಾ ಇದ್ರು. ಅದೆಲ್ಲ ಶೀಟ್ ಹಾಕ್ಸ್ಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು ಅಂತ ಹೇಳ್ದಂಗೆ ಸರಿ ಇದನ್ನು ಮಾಡಿಸ್ಬಿಡೋಣ. ಹುಡುಗರು ತುಂಬ ದಿನದಿಂದ ಕೇಳ್ತಿದ್ದಾರೆ ಅಂತ ನೋಡಿ ಈ ಬಿಸ್ನೆಸ್ ಬೇರೆ ಶುರು ಮಾಡ್ಕೊಂಡಿರೋದ್ರಿಂದ. ಸೊ ಹಿಂಗೆ 180 ಆಯ್ತಾ ಇಷ್ಟೆಲ್ಲ ಮಾಡೋದಕ್ಕೆ? ಬರೀ ಇದು ಅಷ್ಟೇ. ಸೇರಿದ್ರೆ ಅದೊಂದು 50,000 ಆಗಿದೆ. 50-60 ಸಾವಿರ. ಅದು ಅಲ್ಲಿ ಚೆನ್ನಾಗಿದೆ. ಪೀಸ್ಫುಲ್ ಒಂಥರ ಲಾನ್ ತರ ಅಲ್ಲ. ಹಾಕ್ಬಿಟ್ರೆ ಇನ್ನು ಸೂಪರ್ ಆಗಿರುತ್ತಲ್ಲ. ನಾನು ನನ್ನ ಮಗಳು ಸ್ಕ್ಯಾನ್ ಮಾಡ್ತಾಳೆ. ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡ್ತಾಳೆ. ಸ್ಕ್ಯಾನಿಂಗ್ ಅಂತ ಸ್ಕ್ಯಾನ್ ಮಾಡ್ತಾಳೆ. ಖುಷಿಮಾ. ಸೊ ತುಂಬ ಖುಷಿ ಆಯ್ತು. ಇಲ್ಲಿ ಬೇಸಿಕಲಿ ಸೀಲ್ ಸಕ್ಕದಾಗಿದೆ. ಲಾನು ಮಸ್ತಿದೆ. ಇದ್ಯಾವುದೋ ಮ್ಯಾಟ್ ಹಾಕ್ಬಿಟ್ಟವನೆ ಜಿಮ್ಮಿಂದು. ಇಲ್ಲ ಅಂತಂದ್ರೆ ಇಲ್ಲಿ ಫುಲ್ ಗ್ರೀನ್ರಿ ಇದ್ರೆ ಒಂಥರ ಲಾನ್ ಥರ ತುಂಬ ಚೆನ್ನಾಗಿದೆ. ಚಿಕ್ಕಣ ನೋಡಿ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಚಿಕ್ಕಣ ಇದ್ದಿದ್ದಿದ್ರೆ, ನಮ್ಮ ಚಿಕ್ಕಪ್ಪ ಇದ್ದಿದ್ದಿದ್ರೆ ಮೇ ಬಿ ಮಾಡಿಸ್ಬಿಟ್ಟಿರೋರು. ಯಾವಾಗಲೂ ಪ್ಲ್ಯಾನ್ ಇತ್ತಿದೆಲ್ಲ. ಅವ್ರು ಇಲ್ಲದೆ ಇದ್ದಿದ್ದಕ್ಕೆ ನಮ್ಮ ಆಂಟಿ ಮಕ್ಕಳು ದೊಡ್ಡವರಾಗಲಿ, ಇವನು ಇಂಜಿನಿಯರಿಂಗ್ ಮಾಡ್ತಿದ್ನಲ್ಲ, ಓದ್ಬಿಡ್ಲಿ ನಿಧಾನಕ್ಕೆ ಮಾಡ್ಸೋಣ ಅಂತ ಅನ್ಕೊಂತ ಇದ್ರು. ಅದು ಯಾವ ಟೈಮಲ್ಲಿ ಏನಾಗಬೇಕೋ ಅದೇ ಆಗೋದು ಅನ್ನಂಗೆ ಆಯಿತು. ಸೊ
ಚೆನ್ನಾಗಿದೆ. ಹಂಗೆ ಮೇಂಟೈನ್ ಮಾಡ್ಕೊಂಡು ನೀಟಾಗಿ. ಇದು ಸ್ಪೆಷಲಿ ಲೋನಿಗೆ ಅಂತಾನೆ ಮಾಡಿದ್ದು. ಯಾವುದು ಇದು ಇದಾ? ಜಿಮ್ಮಿನ. ಓ, ಇವಾಗ ಜಿಮ್ಗೆ ಹೋಗ್ತಾ ಇದಾರಂತೆ ಅವರು, ಅದಕ್ಕೋಸ್ಕರ. ನಾನಿರೋದೇ 2 ದಿನ, ನನಗೆ ಬಂದಾಗ ಮಾತ್ರ ಅಷ್ಟೇ, ಎಲ್ಲ ಟೈಮ್ ಅವನಿಗೆ. ಅದೇ ಇವನು ವರ್ಕಲ್ಲಿ ಬ್ಯುಸಿ ಇರ್ತಾನ, ಸೊ ಅದಕ್ಕೋಸ್ಕರ ಇದು ಅವನು ಜಿಮ್ಗೆ ಹೋಗ್ತಾ ಇದ್ದಾನಂತೆ, ಅದಕ್ಕೆ ಅವನಿಗೆ ಅಂತ ಇದೆಲ್ಲ ವರ್ಕೌಟ್ ಮಾಡೋಕ್ಕೆ ಅಂತ ಎಲ್ಲ ಮಾಡಿಕೊಟ್ಟಿದ್ದಾನಂತೆ. ಚೆನ್ನಾಗಿದೆ, ಮಸ್ತಿದೆ, ಇಷ್ಟ ಆಯಿತು. ಸೊ ಓಕೆ, ಇದಾಗಿತ್ತು. ಅವನಿಗೆ ಮಾಡಿಕೊಟ್ಟಿದ್ದು ಆಕ್ಚುಲಿ ನಾನು ಮಾಡಿಸ್ಕೊಂಡಿದ್ದಿಲ್ಲ ಆಫೀಸ್, ಆಮೇಲೆ ನಾನೇ ಅವನಿಗೆ ಕೊಟ್ಟಿದ್ದು. ಆ ಅಣ್ಣ ಇದೆ ಜನಪದದಲ್ಲಿ ಒಂದು ಅಣ್ಣ, ಆ ಅಣ್ಣ ನೋಡಿ ಕಂಡೀಷನ್ ಗೊತ್ತಿತ್ತಲ್ಲ, ಎಲ್ಲ ಹೇಳಿದ್ವಲ್ಲ, ಅದರದ್ದು ಬೇಸ್ಡ್ ಅಲ್ಲಿ ಪಾಪ ಆ ಅಣ್ಣ ಇನ್ಫ್ಲೂಯೆನ್ಸ್ ಅನ್ನ ಮಾಡಿಸಿ ಆಮೇಲೆ ಮಾಡಿಕೊಟ್ಟು ಇರ್ಲಿ ಇಟ್ಕೊಳ್ಳಿ ನೀವು ಅಂತ ಹೇಳಿ ಆವಣ್ಣ ಮಾಡಿಸ್ಕೊಟ್ಟು ಇದಾಯ್ತು. ಅದಾಗ ನನಗೆ ಕರೆಕ್ಟ್ ಆಗಿ ಇನ್ನೊಂದು ಸ್ಟಾರ್ಟ್ ಮಾಡಿ ಒಂದ್ 15 ದಿನಕ್ಕೆ ನನಗೆ ಮತ್ತೆ ಬೆಂಗಳೂರಿಗೆ ಕರೆಕ್ಟ್ ಸ್ಟಾರ್ಟ್ ಆದ್ರು. ಅವಾಗ ನಾನು ಎಂತ ಮಾಡಿದ್ರೆ ರೋನಿ ಕೊಟ್ಬಿಟ್ಟು ಅವನಿಗೆ ಹ್ಯಾಂಡ್ ಓವರ್ ಮಾಡ್ಕೊಟ್ಟು, ಯಾಕಂದ್ರೆ ಅವನು ಬೆಂಗಳೂರಿಗೆ ಕೆಲಸ ಬರ್ಬೇಕಾಯ್ತು. ಇಲ್ಲ ಇವನು ಏನ್ ಇದ್ದಿದ್ದು ಅಂದ್ರೆ ಒಬ್ರು ಇಲ್ಲಿ ಇರ್ಬೇಕು, ಇನ್ನೊಬ್ರು ಬೆಂಗಳೂರಿಗೆ ಬರ್ಬೇಕು, ಇಲ್ಲ ಇಬ್ರು ಇದ್ರೆ ಇಲ್ಲೇ ಇರ್ಬೇಕು, ಇಲ್ಲ ಅಂತ ಅಂದ್ರೆ ಒಬ್ರು ಅಲ್ಲಿ ಹೋಗ್ಬೇಕು ಬೆಂಗಳೂರಿಗೆ, ಇನ್ನೊಬ್ರು ಇಲ್ಲಿ ಇರ್ಬೇಕು ಅನ್ನೋದೇ ಇವ್ರಗಳ ಪ್ಲಾನ್ ಇದ್ದಿದ್ದು. ಸೊ ಇವನಿಗೆ ಕೆಲಸ ಸಿಕ್ಕಿದ್ರಿಂದ ಹೋಗಿದ್ದ, ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದ, ಕೆಲ್ಸಕ್ಕೆ ಸೇರ್ಕೊಂಡಿದ್ದ. ಅವ್ನಿಗೆ ಅದಿಷ್ಟು ಸೆಟ್ ಆಗ್ಲಿಲ್ಲ, ಅದಕ್ಕೋಸ್ಕರ ಸರಿ ಅಂತ ಹೇಳಿ ಬೇಡ ಇಲ್ಲೇ ಅವ್ನಿಗೆ ಇದೇ ಇಷ್ಟ, ಮತ್ತೆ ಆಂಟಿ ಕಟ್ಟಿರೋ ಮನೆ, ಚಿಕ್ಕಪ್ಪ ಕಟ್ಟಿರೋ ಮನೆ ಅವ್ನಿಗೆ ಇಲ್ಲೇ ಇಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು, ಅದೊಂಥರ ಅವನಿಗೆ. ಅದಕ್ಕೋಸ್ಕರ ಸರಿ ಅಂತ ಹೇಳಿ ಇಲ್ಲೇ ಉಳ್ಕೊಂಡ. ಇವಾಗ ಇಲ್ಲೇ ವರ್ಕ್ ಮಾಡ್ತಾ ಇದ್ದಾನೆ. ಇವನು ಬರೋದು ಹೋಗೋದು ಮಾಡ್ತಾ ಇದ್ದಾನೆ. ಮನೆ ಎದುರುಗಡೆ ನಿಂತ್ಕೊಂಡು ದುಡ್ಕೊಂತ ಅಷ್ಟೇ ಮಾಡ್ಕೊ. ಖುಷಿ ಪಡ್ಬೇಕು ಅಷ್ಟೇ, ಮೇಯ್ನು ಖುಷಿ ಪಡ್ಬೇಕು. ಹೆಲ್ಪ್ ಮಾಡಕ್ಕಿದ್ರಲ್ಲ, ಸೊ ಹಂಗಾಗಿ ಇವನೆಲ್ಲ ಹೆಲ್ಪ್ ಮಾಡ್ಕೊಟ್ನಲ್ಲ, ಇವನೆಲ್ಲಾನು ಪ್ರತಿಯೊಂದು ಹೆಲ್ಪ್ ಮಾಡ್ಕೊಟ್ಟಿದ್ದ. ಅವಣ್ಣ ಹೆಲ್ಪ್ ಮಾಡ್ಕೊಟ್ಟಿಲ್ಲ ಅಂದಿದ್ರೆ ಬಹಳ ಕಷ್ಟ. ಫ್ರಾಂಚೈಸಿಗಳೆಲ್ಲ ಗೊತ್ತಾಗಲ್ಲ ಅಲ್ಲ, ಇವಾಗ ನನಗೇನೆ ಗೊತ್ತಾಗ್ತಾ ಇರ್ಲಿಲ್ಲ, ಇವೆಲ್ಲ ಸಿಗಲ್ಲ ಅಷ್ಟು ಈಸಿಯಾಗಿ ಫ್ರಾಂಚೈಸಿಗಳನ್ನೆಲ್ಲ ಅವಣ್ಣ ಮಾಡ್ಕೊಟ್ಟಿರೋದಕ್ಕೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜನಪುರದ ಯಾರಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು. ವಿಜಯ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಹೆಂಗೋ ಒಂದು ದಾರಿ ಹುಡ್ಕೊಟ್ಟಿದ್ದೀರಾ ನನ್ನ ತಮ್ಮಂದಿರಿಗೆ, ಈಸಿ ಆಯಿತು ಆದ್ರಿಂದ ಆ್ಯಕ್ಚುಲಿ. ಸೊ ಗೈಸ್ ನೋಡಿದ್ರೆ ಹೆಂಗೆ ಏನೇನಾಯ್ತು, ಏನು ಬಿಸ್ನೆಸ್ ಮಾಡ್ತವ್ರೆ, ಏನಕ್ಕೆ ನಿನ್ನ ತಮ್ಮಂದಿರು ಗೊತ್ತಲ್ಲ, ಇದೆಲ್ಲ ಅಂಗಡಿದೆಯಲ್ಲ, ಇಷ್ಟು ಅಂಗಡಿ ಇದ್ರು ಬೈತಾನೆ. ಹೆಂಗೆ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಜೊತೆ ಅವನು ಇಬ್ರು ಮಾಡ್ಕೊಂಡು ಇರೋದಿಲ್ಲ. ಓ ಹಂಗೆ ಅಂದ್ರೆ ನೀಟಾಗಿರ್ಬೇಕು, ನೀಟಾಗಿ ಅವ್ನಿಗೆ ಯಾವಾಗ ನಮ್ಮ ಚಿಕ್ಕ ಥರ ನೀಟಾಗಿರ್ಬೇಕು ಅಂತ ಇರ್ತಾನಲ್ಲ, ಸೊ ಅದಕ್ಕೋಸ್ಕರ ನೀಟು ಅಂತ ಹೇಳ್ತಾ ಇರ್ತಾರೆ. ಸೊ ಗೈಸ್ ಇದು ಒಂದು ಅಪ್ಡೇಟ್ ಕೊಡಬೇಕಾಯ್ತು ನಿಮಗೆ ಒಂದು ಬ್ಲಾಗಲ್ಲಿ. ಸೊ ಅದಕ್ಕೋಸ್ಕರ ಹಂಗೆ ಮನೇನೂ ತೋರಿಸ್ದಂಗಾಗುತ್ತೆ, ಒಂದು ಅಪ್ಡೇಟ್ ಕೊಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟೆ. ಇಷ್ಟ ಆಯ್ತಾ, ಚೆನ್ನಾಗಿದ್ಯಾ, ಮತ್ತು ವಿಶ್ ಹೇಳ್ಬಿಡಿ ನನ್ನ ತಮ್ಮಂದಿರಿಗೆ ಒಳ್ಳೇದಾಗಲಿ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಸಿಗುವ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ವೆಯ್ಟ್ ಮಾಡ್ತಾರೆ ಈ ಬ್ಲಾಗ್ಗೋಸ್ಕರ. ಊರಿನ ಬ್ಲಾಗು ಅಂತ ಸುಮಾರು ಜನ ಕೇಳ್ತಿದ್ರಲ್ಲ, ಸೊ ಆದ್ದರಿಂದ ಊರಿನ ಬ್ಲಾಗ್ ಸಪ್ರೇಟಾಗಿ ಒಂದು ಬ್ಲಾಗ್ ಹಾಕಿದ್ದೀನಿ. ಮತ್ತು ಇನ್ನು ನೆಕ್ಸ್ಟ್ ಬ್ಲಾಗ್ಗೋಸ್ಕರ ಹೊರಗಡೆ ಮತ್ತೆ ಹೋಗೋದಿದೆ. ಗೆಸ್ ಮಾಡ್ತೀರಾ ನೀವೆಲ್ಲರೂ ಎಲ್ಲಿಗೆ ಹೋಗೋದು ಅಂತ ಹೇಳಿ ಗೆಸ್ ಮಾಡಿ ನೋಡುವ. ಸೊ ಗೆಸ್ ಮಾಡಿಬಿಡ್ತೀರಾ ಪಟ್ ಅಂತ ಹೇಳಿ, ಸೊ ಅಲ್ಲಿಗೆ ಹೋಗಬೇಕು. ಆದ್ದರಿಂದ ಇವಾಗ ನಾವು ಪಟ್ ಅಂತ ಇನ್ನೊಂದು ಕೆಲಸ ಇದೆ, ಅದು ಮುಗಿಸ್ಕೊಂಡು ಬಂದು ಅಲ್ಲಿಗೆ ಹೊರಡಬೇಕು. ಅದಕ್ಕೋಸ್ಕರ ಸಿಗುವ ಮತ್ತೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.